ನೀಟ್ ಪೇಪರ್ ಲೀಕ್ ವಿರುದ್ಧ ಆಂದೋಲನ ನಡೆಸಿ ಮೋದಿ ಸರ್ಕಾರವನ್ನೇ ಮಂಡಿಯೂರಿಸಿರುವ ಕಾಕ್ರೋಚ್ ಜನತಾ ಪಕ್ಷ ಮೋದಿ ಸರ್ಕಾರವನ್ನ ಬಗ್ಗಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಂತಿದ್ದಾಗ ಆ ಮೋದಿ ಸರ್ಕಾರವನ್ನ ನಡುಗಿಸಿದವರು ಜೆನ್ಜಿ ಪೀಳಿಗೆಯ ಕಾಕ್ರೋಚ್ಗಳು. ಹಾಗಾಗಿ ಆ ಕಾಕ್ರೋಚ್ಗಳ ಮೇಲೆ ಬಿಜೆಪಿ ಮತ್ತು ಸಂಘ ಪರಿವಾರಕ್ಕೆ ಭಯಂಕರ ದ್ವೇಷ ಇದೆ, ಸಿಟ್ಟಿದೆ, ಅಸಹನೆ ಮತ್ತು ವಿರೋಧ ಇದೆ. ಸಿಜೆಪಿ ಮೇಲೆ ಬಿಜೆಪಿ ಮತ್ತು ಸಂಘ ಪರಿವಾರಕ್ಕೆ ಎಷ್ಟು ಅಸಹಿಷ್ಣುತೆ ಇದೆ ಅನ್ನೋದನ್ನು ಸೋಷಿಯಲ್ ಮೀಡಿಯಾ ನೋಡಿದರೆ ಗೊತ್ತಾಗತ್ತೆ, ಗೋಧಿ ಮೀಡಿಯಾಗಳನ್ನು ನೋಡಿದರೆ ಗೊತ್ತಾಗತ್ತೆ. ಕಾಕ್ರೋಚ್ಗಳ ಮೇಲೆ ಬಿಜೆಪಿ ಮತ್ತು ಸಂಘ ಪರಿವಾರಕ್ಕೆ ಎಷ್ಟು ದ್ವೇಷ ಇದೆ ಅನ್ನೋದಕ್ಕೆ ಇವತ್ತು ರಾಜಸ್ಥಾನದ ಜೈಪುರದ ಬಳಿಯ ರಾಂಪುರ್ ಕನ್ವರ್ಪುರ ಎಂಬ ಗ್ರಾಮ ಸಾಕ್ಷಿಯಾಗಿತ್ತು. ಬಿಜೆಪಿ ಆಡಳಿತದ ರಾಜಸ್ಥಾನದಲ್ಲಿ ಇಂದು ಫ್ಯಾಷಿಸಂ ತನ್ನ ರೂಪವನ್ನು ತೋರಿಸಿದ್ದು, ಅಲ್ಲಿ ಕಾಕ್ರೋಚ್ ಜನತಾ ಪಕ್ಷದ ಮೇಲೆ ಬಿಜೆಪಿ ಮತ್ತು ಸಂಘ ಪರಿವಾರ ಭಯಂಕರ ದಾಳಿ ನಡೆಸಿದೆ. ಮಾಧ್ಯಮಗಳ ಕ್ಯಾಮೆರಾಗಳ ಮುಂದೆಯೇ ಈ ದಾಳಿ ನಡೆದಿದೆ ನೋಡಿ. ಸಿಜೆಪಿ ಈಗ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಸ್ಕೂಲ್ ಟೀಕರು ಅಭಿಯಾನ ನಡೆಸ್ತಾ ಇದೆ. ಸರ್ಕಾರಿ ಶಾಲೆಗಳನ್ನು ಸರಿಪಡಿಸಿ ಅಂತ ದೇಶದಾದ್ಯಂತ ಈ ಡಿಜಿಟಲ್ ಅಭಿಯಾನ ನಡೀತಾ ಇದೆ. ಅದರ ಭಾಗವಾಗಿ ಸಿಜೆಪಿಯ ಸಹ ಸಂಚಾಲಕ ಅಶುತೋಷ್ ರಾಂಕ ಅವರಿದ್ದ ಸಿಜೆಪಿಯ ನಿಯೋಗ ಇಂದು ಬೆಳಗ್ಗೆ ರಾಜಸ್ಥಾನದ ಜೈಪುರದ ಬಳಿಯ ರಾಂಪುರ ಕನ್ವರ್ಪುರ ಗ್ರಾಮದ ಶಾಲೆಯೊಂದಕ್ಕೆ ಭೇಟಿ ನೀಡಲು ಹೋಗಿದ್ರು. ಆ ಶಾಲೆ ಜಾನುವಾರುಗಳ ಕೊಟ್ಟಿಗೆಯಲ್ಲಿ ನಡೀತಾ ಇದ್ದು, ಶಿಥಿಲವಾದ ಶೆಡ್ನಲ್ಲಿ ಮಕ್ಕಳು ಕಲಿತಾ ಇದ್ದಾರೆ. ಮಕ್ಕಳ ಪ್ರಾಣವೇ ಅಲ್ಲಿ ಅಪಾಯದಲ್ಲಿದೆ. ಹಾಗಾಗಿ ಸಿಜೆಪಿಯ ಪ್ರಮುಖ ನಾಯಕರಾಗಿರುವ ಅಶುತೋಷ್ ರಾಂಕ ಅವರೇ ಅಲ್ಲಿಗೆ ಭೇಟಿ ನೀಡಿದರು. ಈ ವೇಳೆ ಸಿಜೆಪಿ ನಿಯೋಗವನ್ನು ದಾರಿಯಲ್ಲಿ ತಡೆದ ಗುಂಪೊಂದು ಅಶುತೋಷ್ ರಾಂಕ ಸೇರಿದಂತೆ ಸಿಜೆಪಿ ನಿಯೋಗದಲ್ಲಿದ್ದವರ ಮೇಲೆ ಹಲ್ಲೆ ನಡೆಸಿದೆ. ದೊನ್ನೆ ಕಲ್ಲಿನಿಂದ ದಾಳಿ ನಡೆಸಿದ್ದಾರೆ. ಸಿಜೆಪಿ ನಿಯೋಗದಲ್ಲಿದ್ದ ಮಹಿಳೆಯರ ಜೊತೆಯೂ ಕೆಟ್ಟದಾಗಿ ನಡೆದುಕೊಂಡಿದ್ದಾರೆ. ಅವರ ವಾಹನಗಳನ್ನೆಲ್ಲ ಒಡೆದು ಹಾಕಿದ್ದಾರೆ. ಇದು ಬಿಜೆಪಿಯ ಗೂಂಡಾಗಿರಿ ಅಂತ ಅಶುತೋಷ್ ರಾಂಕ ನೇರವಾಗಿ ಆರೋಪಿಸಿದ್ದಾರೆ. ಬಿಜೆಪಿಯವರು ಗೂಂಡಾಗಳನ್ನು ಕಳಿಸಿ ನಮ್ಮ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂದರು. ಈ ದಿನವನ್ನ ರಾಜಸ್ಥಾನದ ಪ್ರಜಾಪ್ರಭುತ್ವದ ಪಾಲಿನ ಕರಾಳ ದಿನ ಅಂತಾನೂ ರಾಂಕ ಹೇಳಿದ್ದಾರೆ. पिछले कई सालों से वो स्कूल भैंसों के तबेले में चल रहा है. वहाँ पे हम लोग निरीक्षण करने पहले पहुंचे. उसके पहले ही वहाँ पर उनके लोग, भाजपा के गुंडे वहाँ पर मौजूद थे. हमारे वॉलंटियर्स के साथ पहले मारपीट की गई. मीडिया के सभी साथी वहाँ पर मौजूद थे. पुलिस को इत्तला की गई. उसके बाद वहाँ पर हम गए हैं, फिर भी ये लोग नहीं रुके. महिलाओं पे अटैक हुआ है, गुंडागर्दी हुई है, सर फोड़े गए हैं, पत्थर मारे गए हैं, हाथ तोड़े गए हैं, गाड़ियों के शीशे तोड़े गए हैं. इन लोगों ने ट्यूब से पत्थरों से मारा है. ये देखिए इस तरह के पत्थर है. तो खुलेआम गुंडागर्दी चल रही है. आज राजस्थान के लोकतांत्रिक इतिहास में ಕಾಲಾ ದಿನ ಹೈ. ಆದರೆ ಈ ಘಟನೆಗೆ ಬಿಜೆಪಿಯವರು ಬೇರೆ ಬಣ್ಣ ಬಳಿತಾ ಇದ್ದಾರೆ. ಇದರಲ್ಲಿ ರಾಜಕೀಯ ಏನೂ ಇಲ್ಲ. ಸಿಜೆಪಿ ಮೇಲೆ ಗ್ರಾಮಸ್ಥರಿಗೆ ವಿರೋಧ ಇದೆ, ಆ ಕಾರಣಕ್ಕೆ ಘಟನೆ ನಡೆದಿದೆ ಅಂತ ಬಿಜೆಪಿ ಶಾಸಕರು ಮತ್ತು ನಾಯಕರು ಹೇಳ್ತಾ ಇದ್ದಾರೆ. ಗ್ರಾಮಸ್ಥರೇ ಸಿಜೆಪಿ ಮೇಲೆ ಬಹಿಷ್ಕಾರ ಹಾಕಿ ಹೊಡೆದು ಓಡಿಸಿದ್ದಾರೆ ಅಂತ ಘಟನೆಗೆ ಗ್ರಾಮಸ್ಥರನ್ನ ಹೊಣೆ ಮಾಡಿದ್ದಾರೆ. ಕೆಲವು ಗ್ರಾಮಸ್ಥರು ಕೂಡ ಮಾಧ್ಯಮಗಳ ಮುಂದೆ ಬಂದು ಸಿಜೆಪಿ ವಿರುದ್ಧ ಮಾತನಾಡಿದ್ದಾರೆ. ग्रामीण लोगों ने उनका बहिष्कार किया. ग्रामीण लोगों ने उनको घुसने से, अंदर जाने से मना किया है और वो लोग वहाँ नहीं आना देना चाहते. उनका मामला है. गांव वाले इसी में विरोध कर रहे हैं भाई कि हमारे बच्चे यहाँ पढ़ते हैं, हम इसको तोड़ने नहीं दे सकते. विरोध हम दूसरी पार्टी को, कांग्रेस और बीजेपी के खिलाफ किसी को नहीं दसने देंगे. यहाँ पर खुद ने शीशे तोड़ के ले गए गाड़ियों के. ಶಾಲೆಯನ್ನ ಧ್ವಂಸಗೊಳಿಸಲು ಸಿಜೆಪಿಯವರು ಬಂದಿದ್ರು ಅಂತ ಈ ಮಹಿಳೆ ಹೇಳಿದ್ರೆ, ಅವರೇ ಅವರ ಕಾರುಗಳನ್ನು ಒಡೆದು ಹಾಕಿರ್ತಾರೆ ಅಂತ ಮತ್ತೊಬ್ರು ಹೇಳಿದ್ದಾರೆ. ಇವರಿಬ್ರು ಹೇಳ್ತಾ ಇರೋದು ಸುಳ್ಳು ಅಂತ ಬಿಡಿಸಿ ಬೇರೆ ಹೇಳಬೇಕಾಗಿಲ್ಲ. ಅಲ್ಲಿ ನಡೆದ ದಾಳಿ ಪೂರ್ತಿ ವಿಡಿಯೋದಲ್ಲಿ ಸೆರೆಯಾಗಿದೆ. ಅದರಲ್ಲಿದ್ದವರು ಯಾವ ಪಕ್ಷಕ್ಕೆ ಸೇರಿದವರು ಅನ್ನೋದಕ್ಕೆ ಸಾಕ್ಷಿಯಾಗಿ ಹಲವು ಫೋಟೋಗಳು ಕೂಡ ಬರ್ತಾ ಇದೆ. ಈ ಬಿಜೆಪಿಯವರು ಏನೇ ಸಬೂಬು ಹೇಳಿದ್ರು ಸಿಜೆಪಿ ಮೇಲೆ ವಿರೋಧ ಇರುವುದು ಯಾರಿಗೆ ಅಂತ ದೇಶಕ್ಕೆ ಗೊತ್ತಿದೆ. ಸಿಜೆಪಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಮೇಲೆ ಈ ಹಿಂದೆ ದಾಳಿ ನಡೆಸಿದವರು ಯಾರು, ಅವರು ಯಾವ ಪಕ್ಷಕ್ಕೆ, ಸಂಘಟನೆಗೆ ಸೇರಿದವರು ಅನ್ನೋದು ಬೆಳಕಿಗೆ ಬಂದಿದೆ. ಜೆನ್ಜಿಗಳನ್ನು ಗುರಿಯಾಗಿಸಿ ವಿರೋಧ ಮಾಡ್ತಾ ಇರೋದು ಯಾರು ಅನ್ನೋದು ರಹಸ್ಯ ವಿಚಾರ ಏನೂ ಅಲ್ಲ. ಅಲ್ಲದೆ ಇಂದು ಜೈಪುರದ ಬಳಿ ಹಲ್ಲೆ ನಡೆಸಿ ಗೂಂಡಾಗಿರಿ ನಡೆಸಿದವರು ಯಾವ ಪಕ್ಷಕ್ಕೆ ಸೇರಿದವರು ಮತ್ತು ಯಾವ ಸಿದ್ಧಾಂತದವರು ಅನ್ನೋದಕ್ಕೆ ವಿಡಿಯೋ ಸಾಕ್ಷಿ ಇದೆ. ಅಲ್ಲಿ ಸಿಜೆಪಿಗೆ ವಿರೋಧ ಮಾಡಿದವರು ಶಾಲೆ ಮುಂದೆ ನಿಂತು ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಾರೆ. ಸಿಜೆಪಿಗೆ ಮುರ್ದಾಬಾದ್ ಘೋಷಣೆ ಕೂಗುವುದರ ಜೊತೆ ಬಿಜೆಪಿಗೆ ಜಿಂದಾಬಾದ್ ಘೋಷಣೆಯನ್ನು ಕೂಗಿದ್ದಾರೆ.
ತಮ್ಮ ವಿರೋಧಿಗಳ ಮೇಲೆ ದಾಳಿ ನಡೆಸುವಾಗ, ಘರ್ಷಣೆ ನಡೆಸುವಾಗ ಜೈ ಶ್ರೀರಾಮ್ ಘೋಷಣೆ ಕೂಗುವವರು ಯಾವ ಪಕ್ಷದವರು ಅನ್ನೋದು ಇಡೀ ದೇಶಕ್ಕೆ ಗೊತ್ತಿರುವ ವಿಚಾರ. ಈ ದೇಶದಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರ ಬಿಟ್ಟರೆ ಯಾರು ಕೂಡ ದಾಳಿ ನಡೆಸುವಾಗ ರಾಮನ ಹೆಸರಲ್ಲಿ ಘೋಷಣೆ ಕೂಗುವುದಿಲ್ಲ. ಅಲ್ಲದೆ ಹಲ್ಲೆಕೋರರು ಸಿಜೆಪಿ ನಿಯೋಗದಲ್ಲಿದ್ದವರನ್ನ ಆತಂಕವಾದಿಗಳು, ಪಾಕಿಸ್ತಾನಿಗಳು ಅಂತಾನೂ ದೂಷಿಸಿದ್ದಾರಂತೆ. ತಮ್ಮ ವಿರೋಧಿಗಳನ್ನ ಆತಂಕವಾದಿಗಳು ಮತ್ತು ಪಾಕಿಸ್ತಾನಿಗಳು ಅಂತ ದೂಷಿಸುವುದು ಯಾರ ಚಾಳಿ ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಚಾರ. ಬಿಜೆಪಿಯವರು ಘಟನೆಗೆ ಗ್ರಾಮಸ್ಥರನ್ನ ಹೊಣೆ ಮಾಡ್ತಾ ಇದ್ರು. ಅವರೇ ಇದಕ್ಕೆ ಹೊಣೆಗಾರರು ಅನ್ನೋದು ಅವರ ನಡೆನುಡಿಗಳಲ್ಲೇ ಗೊತ್ತಾಗುತ್ತೆ. ಆದರೂ ಬಿಜೆಪಿಯವರು ಮುಖ ಒರೆಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಕಂತೆ ಕೆಲ ಗೋಧಿ ಮೀಡಿಯಾಗಳು ನಡೆದುಕೊಳ್ತಾ ಇದೆ. ಇದರ ಮಧ್ಯೆ ಎಬಿಪಿ ಸುದ್ದಿವಾಹಿನಿಯ ವರದಿಗಾರ ಅಲ್ಲಿನ ಶಾಲೆಯ ದುಸ್ಥಿತಿ ಬಗ್ಗೆ ದಿಟ್ಟವಾಗಿ ವರದಿ ಮಾಡಿದ್ದಾರೆ. पहली बात तो ये कहना है कि आप बाहर हो जाइएगा प्लीज। आपको बताइए कि यहाँ पर जर्जर बिल्डिंग है, आप यहाँ पर कैसे बच्चों को पढ़ा रहे? देखिए कितनी जर्जर हालत है। टीन शेड एक लगाया है आपने और टीन शेड भी देखिए वो आधा गिरा हुआ है। आप बाहर जाइए सर। नहीं, हम बाहर चले जाएंगे, हम बाहर चले जाएंगे, लेकिन ये बताइए ये बच्चों की जिंदगी खतरे में है या नहीं है? इस तरीके से देखिए कैसे बच्चे, ये देखिए ये टीन शेड आधा गिरा हुआ है। आप बताइए ना, ये बच्चे जो है इतने छोटे छोटे बच्चे यहाँ पर बैठकर पढ़ रहे हैं और देखिए ये इस तरीके से ये हालत है इस स्कूल की। पूरा स्कूल ये नहीं दिखाएंगे सर, प्लीज चलिए आप। हम तो आपसे सवाल पूछ रहे हैं, ये बताइए ये बगल में भूसे रखे हुए हैं, मतलब जहाँ जानवरों का चारा रखा हुआ है वहाँ पर आप बच्चों को पढ़ा रहे हैं। हम आपसे सवाल कर रहे हैं, आप सवाल का जवाब दीजिए। जहाँ जानवरों का चारा रखा है वहाँ आप बच्चों को पढ़ा रहे हैं, बताइए। बाहर जाओ डिस्टर्ब। आप बताइए, बच्चों की सुरक्षा का सवाल है, बच्चों की जिंदगी का सवाल है। आप लोगों को शर्म आती है कि नहीं आती है? आपको शर्म आती है कि नहीं आती है? हम आपसे सवाल कर रहे हैं, जवाब कौन सा शब्द है तुम्हारा? जवाब। बाहर निकलिए, बाहर बाहर। आप अपने घर के बच्चों को ऐसे पढ़ाएंगे? आप टीचर हैं, इस तरीके से बात कर रही हैं आप टीचर हैं, शर्म आनी चाहिए आपको। जिस जगह बच्चों को पढ़ाया जा रहा है उसकी हालत क्या है? आप जो कर रहे हैं ना, आप लोग जो कर रहे हैं, आपकी ये टीचर्स जो कर रही हैं, पूरा देश देख रहा है, लाइव चल रहा है ये। ಇದು ಆ ಶಾಲೆಯ ದುಸ್ಥಿತಿ. ಇದರ ಬಗ್ಗೆ ಪರಿಶೀಲನೆಗೆ ಹೋಗಿದ್ದಾಗ ಸಿಜೆಪಿ ನಿಯೋಗದ ಮೇಲೆ ಹಲ್ಲೆ ನಡೆಯಿತು. ಈಗ ವಿಷಯ ದೇಶದಲ್ಲಿ ದೊಡ್ಡ ಸದ್ದು ಮಾಡಿದೆ. ರಾಜಸ್ಥಾನದ ವಿಪಕ್ಷ ಕಾಂಗ್ರೆಸ್ ಹಲ್ಲೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ. ಇನ್ನೊಂದೆಡೆ ಸಿಜೆಪಿ ರಾಜಸ್ಥಾನದ ಬಿಜೆಪಿ ಸರ್ಕಾರಕ್ಕೆ 48 ಗಂಟೆಗಳ ಗಡುವು ಕೊಟ್ಟಿದ್ದು ಹಲ್ಲೆಕೋರರನ್ನ ಬಂಧಿಸದಿದ್ದರೆ ರಾಜ್ಯವ್ಯಾಪಿ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ಹಲ್ಲೆಕೋರರ ಮೇಲೆ ಕಠಿಣ ಕ್ರಮ ಕೈಗೊಳ್ಳದಿದ್ದರೆ ಮತ್ತು ಶಾಲೆಗಳ ಪ್ರವೇಶಕ್ಕೆ ಹಾಕಿರುವ ನಿರ್ಬಂಧಗಳನ್ನು ತೆಗೆದುಹಾಕದಿದ್ದರೆ ರಾಜಸ್ಥಾನದ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಸಿಜೆಪಿ ರಾಜಸ್ಥಾನದಲ್ಲಿ आंदोलन ನಡೆಸಲಿದೆ ಅಂತ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. 48 घंटे का समय है, ये गुंडे अरेस्ट होंगे, आप ऑर्डर विड्रॉ करेंगे, नहीं तो हम पूरे राजस्थान में अब आंदोलन करेंगे। और अब सिर्फ स्कूलों की बात नहीं होगी, इस बार मदन दिलावर के इस्तीफे की बात होगी। हम तुम्हारी गुंडागर्दी से डरने वाले लोग नहीं हैं। ಸಿಜೆಪಿ ಪಕ್ಷ ಮತ್ತು ಅದರ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಕೂಡ ಈ ಹಲ್ಲೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಇಂತಹ ಗೂಂಡಾಗಿರಿಗೆ ಅವಕಾಶ ಕೊಟ್ಟಿದ್ಯಾಕೆ ಮತ್ತು ರಾಜಸ್ಥಾನದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲವೇ ಅಂತ ಪ್ರಶ್ನಿಸಿದ್ದಾರೆ. ಒಟ್ನಲ್ಲಿ ರಾಜಸ್ಥಾನದಲ್ಲಿ ಕಾಕ್ರೋಚ್ಗಳ ಮೇಲೆ ನಡೆದ ಫ್ಯಾಸಿಸ್ಟರ ದಾಳಿಯ ವಿರುದ್ಧ ಇಡೀ ದೇಶದಲ್ಲಿ ಆಕ್ರೋಶ ಎದ್ದಿವೆ. ಜೆನ್ಸಿಗಳು ಆಕ್ರೋಶಗೊಂಡಿದ್ದಾರೆ. ವ್ಯವಸ್ಥೆಯ ತಪ್ಪುಗಳನ್ನು ಪ್ರಶ್ನಿಸುವವರ ಮೇಲೆಯೇ ಇದೇ ರೀತಿಗಳು ದಾಳಿ ನಡೆದರೆ ಅದನ್ನು ಈ ದೇಶ ಸಹಿಸಿಕೊಳ್ಳುವುದಿಲ್ಲ. ಎಲ್ಲದಕ್ಕೂ ಕಾಲವೇ ಉತ್ತರಿಸಲಿದೆ.